ಓಬವ್ವನ ಉತ್ಸವಕ್ಕೆ ತಾಲೂಕಿನ ಹಿರಿಯ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರನ್ನ ಕಡೆಗಣಿಸಿರುವ ಎನ್.ಟಿ. ಶ್ರೀನಿವಾಸ್ ಶಾಸಕರ ಕುರಿತು ಬೇಸರ ವ್ಯಕ್ತಪಡಿಸಿದ ಕಾಂಗ್ರೆಸ್ ಮುಖಂಡರು. ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು ಮಾಜಿ ಶಾಸಕರು ಹಾಗೂ ಸಚಿವರನ್ನ ವೀರವನಿತೆ ಒನಕೆ ಓಬವ್ವನ ಉತ್ಸವಕ್ಕೆ ತಾಲೂಕು ಆಡಳಿತ ಹಾಗೂ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೂಡ್ಲಿಗಿ ತಾಲೂಕಿನ ಹಲವು ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ರವರು ಸರ್ಕಾರ ಆಯೋಜನೆ ಮಾಡಿದಂತ ಕಾರ್ಯಕ್ರಮವಾದ ವೀರವನಿತೆ ಒನಕೆ ಓಬವ್ವನ ಉತ್ಸವಕ್ಕೆ ಕೂಡ್ಲಿಗಿ ತಾಲೂಕಿನ ಮಾಜಿ ಶಾಸಕರು ಮಾಜಿ ಸಚಿವರುಗಳನ್ನ ಹಾಗೂ ಹಲವು ಮುಖಂಡರುಗಳ ಒನಕೆ ಓಬವ್ವನ ಉತ್ಸವಕ್ಕೆ ಸತತವಾಗಿ 3 ವರ್ಷಗಳಿಂದ ಶಾಸಕರು ಹಾಗೂ ತಾಲೂಕು ಆಡಳಿತ ಸಂವಿಧಾನಬದ್ಧ ಹುದ್ದೆಯನ್ನ ಹಿರಿಯ ಮಾಜಿ ಸಚಿವರುಗಳನ್ನ ಶಾಸಕರನ್ನ ಸೌಜನ್ಯಕ್ಕೂ ಕರೆದು ಸಲಹೆಗಳನ್ನ ಸೂಚನೆಗಳನ್ನು ಪಡೆಯದೆ ಹಾಗೂ ವೀರವನಿತೆ ಒನಕೆ ಓಬವ್ವನ ಆಚರಣೆಯವನ ಪತ್ರಿಕೆಯಲ್ಲೂ ಸಹ ಹೆಸರುಗಳನ್ನ ಮುದ್ರಿಸದೆ ಕಡೆಗಣಿಸಿರುವುದು ಹಾಗೂ ಕಾಂಗ್ರೆಸ್ನ ಹಲವು ಹಿರಿಯ ಮುಖಂಡರುಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ತಾಲೂಕಿನ ಹಿರಿಯರನ್ನು ಸಹ ಅತಿಥಿಗಳಾಗಿ ಪರಿಗಣಿಸದೇ ಇರುವುದಕ್ಕೆ ಅನೇಕ ಮುಖಂಡರುಗಳು ಬೇಸರವಾಗಿದೆ ಎಂದು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎನ್.ಎಂ. ನೂರ್ ಅಹಮದ್ ರವರು ಪತ್ರಿಕಾಗೋಷ್ಠಿ ಮೂಲಕ ಮಾತನಾಡುತ್ತಾ, ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಇತಿಹಾಸ ಪುಟಗಳಲ್ಲಿ ಚರಿತ್ರೆ ಇರುವಂತಹ ವೀರವನಿತೆ ಓಬವ್ವನ ತವರೂರು ಕೂಡ್ಲಿಗಿ ತಾಲೂಕು ಆಗಿರುವುದರಿಂದ ಒನಕೆ ಓಬವ್ವನ ಉತ್ಸವವನ್ನ ಈ ತಾಲೂಕಿನ ಎಲ್ಲ ಮುತ್ಸದ್ದಿಗಳು ಆಚರಣೆ ಮಾಡಲು ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಆದರೆ ಮಾನ್ಯ ಶಾಸಕರು 2 ವರ್ಷಗಳಿಂದ ವೀರವನಿತೆ ಓಬವ್ವನ ಉತ್ಸವದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರನ್ನು ಕಡೆಗಣಿಸಿರುವುದನ್ನು ಶಾಸಕರಿಗೆ ತಿಳಿಸಿದರು. ಈ ಬಾರಿಯೂ ಸಹ ಅದೇ ರೀತಿ ಕಡೆಗಣಿಸಿರುವುದಕ್ಕೆ ತುಂಬಾ ಬೇಸರವಾಗಿದೆ. ಮುಂಬರುವ ದಿನಗಳಲ್ಲಿ ಹಾಲಿ ಶಾಸಕರು ಸಹ ಮಾಜಿ ಶಾಸಕರಾಗಬಹುದು. ಇದೇ ಪ್ರಶ್ನೆ ಅವರಲ್ಲೂ ಸಹ ಮುಂದಿನ ದಿನಗಳಲ್ಲಿ ಬರಬಹುದು ಎಂಬ ಕಲ್ಪನೆಯಿಂದ ತಮ್ಮಲ್ಲಿರುವ ಶಾಸಕರ ಬಗ್ಗೆ ಅಸಮಾಧಾನ ಉಂಟಾಗಿರುವಂತಹ ಯುವ ನಾಯಕರು ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾ ತಿಳಿಸಿದ ಹಾಗೆ ಸತತ ವರ್ಷವಾಗಿರುವ ಒನಕೆ ಓಬವ್ವನ ಉತ್ಸವಕ್ಕೆ ಕೂಡ್ಲಿಗಿ ತಾಲೂಕಿನವರೇ ಆಗಿರುವಂತಹ ಇಲ್ಲಿನ ಮಾಜಿ ಸಚಿವರುಗಳಾದ ಶ್ರೀ ಭಾಗೀರಥಿ ಮರಳಸಿದ್ದನಗೌಡರು, ಎನ್.ಎಂ. ನಬೀ ಸಾಬ್ ಮಾಜಿ ಸಚಿವರು, ಮಾಜಿ ಶಾಸಕರಾದ ರವೀಂದ್ರ ಬಾಬು ಹಾಗೆ ಮಾಜಿ ಶಾಸಕರು ಹಾಗೂ ಬಳ್ಳಾರಿಯ ಹಾಲಿ ಶಾಸಕರು ಸಚಿವರು ಬಿ ನಾಗೇಂದ್ರ, ಹಾಲಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿರಾಜ್ ಶೇಖ್, ಮೊಳಕಾಲ್ಮೂರಿನ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರನ್ನ ಹಾಗೂ ಒನಕೆ ಓಬವ್ವ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಟಿ. ಉಮೇಶ್ ಹಾಗೂ ಛಲವಾದಿ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಗಳಾದ ಹಾಗೂ ಹಲವು ಕಾಂಗ್ರೆಸ್ ಮುಖಂಡರನ್ನ ವಿಶ್ವಾಸಕ್ಕೂ ತೆಗೆದುಕೊಳ್ಳದೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮತ್ತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್.ಎಸ್. ಬಶೀರ್ ಅಹಮದ್, ಕಾಂಗ್ರೆಸ್ ಮುಖಂಡರು ಹಾಗೂ ವಕೀಲರು, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ತಳಸಾಯಿ ವೆಂಕಟೇಶ್ ಮುಖಂಡರು, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶಿರ್ಬಿ ಮಂಜುನಾಥ್, ಕಾಲ್ಚಟ್ಟಿ ಈಶಪ್ಪ, ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷರಾದ ಹಾಗೂ ಹಾಲಿ ಆಟೋ ಯೂನಿಯನ್ ಅಧ್ಯಕ್ಷರಾದ ಮಯೂರ ಮಂಜುನಾಥ್, ಗೊಲ್ಲರ ಸಮುದಾಯದ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಹಿರಿಯ ಮುಖಂಡರಾದ ಗೊಲ್ಲರ ಡಿ.ಬಿ. ಚಿತ್ತಪ್ಪ ಹಾಗೂ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಾಪುರದ ರಾಘವೇಂದ್ರ, ಕಾಂಗ್ರೆಸ್ ಮುಖಂಡರಾದ ಮಾದಳ್ಳಿ ನಜೀರ್ ಸಾಬ್, ಇನ್ನು ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ನನ್ನ ಸಮಾನನಾದ ಬಶೀರ್ ಅಣ್ಣನವರೇ, ನಮ್ಮ ಜೊತೆಗೂಡಿರುವ ಕಾಂಗ್ರೆಸ್ ಮುಖಂಡರಾದ ನಜೀರ್ ಅಣ್ಣನವರೇ, ಪಟ್ಟಣ ಪಂಚಾಯಿತಿಯ ಹಿರಿಯ ಸದಸ್ಯರಾದ ವೆಂಕಟೇಶ್ ಅಣ್ಣನವರೇ, ಸಿರ್ಬಿ ಮಂಜು ಈಶಪ್ಪ, ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಾಪುರ ರಾಘು ಹಾಗೂ ಮಲ್ಲಾಪುರ ಮಂಜು ಹಾಗೂ ಜೊತೆಗೂಡಿ ಬಂದಿರುವ ಎಲ್ಲ ಮುಖಂಡರು, ಈ ಪತ್ರಿಕಾಗೋಷ್ಠಿ ಬಗ್ಗೆ ನಮ್ಮ ಬಶೀರಣ್ಣವರು ತಮಗೆ ಹೆಡ್ಲೈನ್ಸ್ ಏನು ಹೇಳ್ತಾರೆ ತಾವು ಕೂಡ ಇದೇ ಭಾಗದ ಆಕ್ಟಿವ್ ಪತ್ರಕರ್ತರಲ್ಲಿ ಏನೇನು ನಡೀತಾ ಇದೆ ತಾಲೂಕಿನಲ್ಲಿ ಅನ್ನೋದು ತಾವು ಬಹಳ ಚೆನ್ನಾಗಿ ನಮಗೆಲ್ಲ ಗೊತ್ತಿರೋ ವಿಚಾರ. ಇದರಲ್ಲಿ ಏನಾಗಿದೆ, ತಾಲೂಕು ಆಡಳಿತ ಹಾಗೂ ಶಾಸಕರು ಇದೇನು ಗುಡೇಕೋಟೆ ಉತ್ಸವ ಹಾಗೂ
ಒನಕೆ ಓಬವ್ವ ಉತ್ಸವ ಏನು ಮಾಡ್ತಿದ್ರು ಬಹಳ ಸಂತೋಷದ ವಿಷಯ. ಅದ್ರ ಬಗ್ಗೆ ನಮ್ದು ಕೂಡ ಅವರಿಗೆ ಸಹಕಾರ ಇದೆ. ಆ ಕೂಡ್ಲಿಗಿ ಹಾಗೂ ಕೊಟ್ಟೂರು ಕ್ಷೇತ್ರ ತಾವು ನೋಡಿದ ಹಾಗೆ ಗುಡೇಕೋಟೆ ಮೊದಲೇ ಕೊಟ್ಟೂರು ವಿಧಾನಸಭಾ ಕ್ಷೇತ್ರಕ್ಕೆ ಆ ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದಾಗ ಶ್ರೀಮತಿ ಭಗೀರಥಿ ಮರುಳಸಿದ್ದನಗೌಡ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿರೋದು ಉದಾಹರಣೆ ಇದೆ. ತಾಲೂಕು ಆಡಳಿತ ಹಾಗೂ ಶಾಸಕರು ಒನಕೆ ಓಬವ್ವನ ಇತಿಹಾಸವನ್ನ ಜನಗಳ ಮುಂದೆ ಇಡಬೇಕು, ಅವರ ಇತಿಹಾಸ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಿದಾರಲ್ಲ, ಈ ಒಂದು 30 ವರ್ಷದ ಹಿಂದೆ ಇತಿಹಾಸ ಸಾಂವಿಧಾನಿಕವಾಗಿ ಹುದ್ದೆ ಅಲಂಕರಿಸಿದ ಯಾವ ಒಬ್ಬ ಗಣ್ಯ ವ್ಯಕ್ತಿಗೂ ಕೂಡ ಇವರು ಪರಿಗಣನೆಗೆ ತಗೊಂಡಿರೋದು ಅಷ್ಟೇ ನೋವುಂಟು ಮಾಡಿ. ಈ ನಮ್ಮ ಕೂಡ್ಲಿಗಿ ಕ್ಷೇತ್ರ ವಿಭಾಗ ಆಗಿ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರ, ಕೂಡ್ಲಿಗಿ ಕ್ಷೇತ್ರ ಬೇರೆ ಆದಾಗ ಈ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ಕೊಡುಗೆ ಕೊಟ್ಟು ಒಂದು ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದ್ದವರು ಅವರ ಪಟ್ಟಿ ತಾವು ಮಾಡಬೇಕಾದ್ರೆ ಒಬ್ಬರು ಗುಡೇಕೋಟೆ ಮೊದಲನೇ ಬರೋದು ನಾವು ಭಗೀರಥಿ ಮೇಡಮ್ ಬರೋದ್ರಲ್ಲೇ ಬರಬೇಕು. ಎರಡನೇದಾಗಿ ಮಾಜಿ ಸಚಿವರಾದ ನಬಿ ಸಾಹೇಬ್ ಇದ್ದಾರೆ, ನಮ್ಮ ಚಿಕ್ಕುಗಳ್ಳಿಯ ಮಾಜಿ ಶಾಸಕರಾದ ರವೀಂದ್ರನಾಥ್ ಬಾಬು ಅವರಿದ್ದಾರೆ, ಸಿರಾಜ್ ಶೇಖ್ ಸಾಹೇಬ್ ಇದ್ದಾರೆ, ಅನಿಲ್ ನಾಡ್ ಅವರಿದ್ದಾರೆ, ನಾಗೇಂದ್ರ ಅವರಿದ್ದಾರೆ, ಗೋಪಾಲ್ ಕೃಷ್ಣ ಅವರಿದ್ದಾರೆ. ಈ ಇಷ್ಟು ಜನನ್ನ ಮುಖ್ಯ ಅತಿಥಿಗಳಾಗಿ ಕರೆದು ಆ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ರೆ ಅವರಿಗೆ ಆಗುವಂತ ನೋವು ಏನಾದ್ರೂ ಇತ್ತ ಅಂತ ನಾವು ಇವತ್ತು ಕೇಳಬೇಕಾಗಿದೆ. ಅವರ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಗೌರವ ಅತಿಥಿಗಳಾಗಿ ಆಹ್ವಾನ ಮಾಡ್ತಾರೆ. ಆಹ್ವಾನ ಪತ್ರಿಕೆ ತಾವು ಕೂಡ ನೋಡಿರ್ಬೋದು. ಗಣ್ಯ ವ್ಯಕ್ತಿಗಳನ್ನೇ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಅದಕ್ಕೆ ನಾವು ಅದಕ್ಕೆ ಯಾವ ರೀತಿಯಾಗಿ ಅವರಿಗೆ ಹತ್ರ ಪ್ರಶ್ನೆ ಪ್ರಕಾರ ಅದರಲ್ಲೇನು ಇನ್ವಿಟೇಷನ್ ಅಲ್ಲಿ ಹಾಕ್ಲಿಕ್ಕೆ ಏನಾದರೂ ನಮಗೆ ಅತ್ಯಂತ ಖುಷಿ. ನಮ್ಮ ಒಬ್ಬ ಹೆಣ್ಮಗಳದ್ದು ಕಾರ್ಯಕ್ರಮ ಆಗುತ್ತೆ, ಉತ್ಸವ ಆಗುತ್ತೆ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಆದ್ರೆ ಆ ನಮ್ಮ ಒನಕೆ ಓಬವ್ವನ ಸಮಾಜದನ್ನೇ ಏನು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ, ಪರಿಗಣನೆ ತಗೊಳ್ಳಿಲ್ಲ ಅಂದ್ರೆ ಬೇಸರ ಆಗಿದೆ. ಅಲ್ಲ, ಇದ್ರ ಬಗ್ಗೆ ತಾವು ಮುಂಚೆನೆ ಹೇಳಿದ್ವಿ. ನಾಳೆ ಉತ್ಸವ ಇಲ್ಲ, ಒಂದ್ ನಿಮಿಷ ಬಾಸ್, ನಾನು ಇದರಲ್ಲಿ ಯಾವುದು ನವೆಂಬರ್ 11 ಮೀಟಿಂಗ್ ನಲ್ಲಿ ಹೇಳಿದ್ದೀನಿ. ನಾನು ಏನಂತ ಹೇಳಿದೀನಿ, ಆಯ್ತು ಅಲ್ಲಿ ಅದ್ದೂರಿಯಾಗಿ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದನ್ನು ಸಾಂಕೇತಿಕವಾಗಿ ಮಾಡೋಣ ಅಂತ ಹೇಳಿದೀನಿ. ಇನ್ಮೇಲೆ ನಾವು ಒಂದ್ ಕೆಲಸ ಮಾಡ್ತೀವಿ, ಇಲ್ಲ ಕೂಡ್ಲಿಗೆ ಅದ್ದೂರಿಯಾಗಿ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗ ನಮ್ಮನ್ನು ಕನ್ಸಿಡರ್ ಮಾಡಲ್ಲ ಅಲ್ಲಿ ಗುಡೇಕೋಟೆ ಒನಕೆ ಓಬವ್ವ ಉತ್ಸವದಲ್ಲಿ ಅಂದಾಗ ನಾವು ಇಲ್ಲಿ ಕೂಡ್ಲಿಗೆ ಅದ್ದೂರಿಯಾಗಿ ಮಾಡ್ರಿ, ಮತ್ತೆ ಎಲ್ಲ ನಮ್ಮ ಸಮಾಜನ ಕರೆಸ್ತೀವಿ, ಕರೆಸಿ ಏನು ಇದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ತೀನಿ. ಸರ್ಕಾರಿ ಕಾರ್ಯಕ್ರಮಗಳೊಂದಿಗೆ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ. ನವೆಂಬರ್ 11ರಲ್ಲಿ ಸರ್ಕಾರಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮತ್ತೆ ನಾವು ಇಲ್ಲೇ ಇನ್ಮೇಲೆ ಅವ್ರು ತಹಸೀಲ್ದಾರ್ ಅವ್ರು ಏನ್ ಹೇಳಿದ್ರು, ಇಲ್ಲ ಅಲ್ಲಿ ಅದ್ದೂರಿಯಾಗಿ ಮಾಡ್ತೀವಲ್ಲ ಅದಕ್ಕೆ ಇಲ್ಲಿ ಸಾಂಕೇತಿಕ ಮಾಡೋಣ ಅಂತ ಹೇಳಿದ್ರು. ಈಗ ನಮ್ಮನ್ನೇನು ಅಲ್ಲಿ ಕನ್ಸಿಡರೇ ಮಾಡಲ್ಲ, ಪರಿಗಣನೆಗೆ ತಗೊಳ್ಳಲ್ಲ ಅಂದ್ರೆ ಮತ್ತೆ ನಾವು ಮುಂದಿನದಲ್ಲಿ ಇಲ್ಲೇ ನಾವು ಕೂಡ್ಲಿಗೆನಲ್ಲೇ ಸರ್ಕಾರಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ತೀವಿ. ನಾವು ಈ ಸಲ ಕೊಡ್ತೀವಿ. ನಮ್ದೇನು ತಕರಾರಿಲ್ಲ. ನಮ್ಮ ಒನಕೆ ಓಬವ್ವ ನಮ್ಮ ಹೆಣ್ಮಗಳು ಅತ್ಯಂತ ಖುಷಿಯಾಗಿದೆ. ಬಟ್ ಇದೆಲ್ಲ ನಮ್ಮನ್ನೆಲ್ಲ ಕನ್ಸಿಡರ್ ಪರಿಗಣನೆ ತಗೊಂಡು ಬೇಸರ ಆಗಿದೆ. ಒನಕೆ ಓಬವ್ವನ ವಿಚಾರದಲ್ಲಿ ಒಂದು ಪರಿಗಣನೆ ತಗೊಂತಿರೋ ಅಥವಾ ನಿಮ್ಮ ಪಕ್ಷದಲ್ಲಿ ಒಂದು ಆಂತರಿಕವಲ್ಲ ಇಲ್ಲಿ ರಾಜಕೀಯ ನಾನು ರಾಜಕೀಯದ ಒಂದು ಮಾತು ಮಾತಾಡಲ್ಲ. ಸಮಯ ಸಂದರ್ಭ ಮಾತಾಡೋಣ. ನಮ್ಮ ಹೆಣ್ಮಗಳದು ಕಾರ್ಯಕ್ರಮ ಒನಕೆ ಓಬವ್ವ ಚಲುವಾಗಿ ಕಾರ್ಯಕ್ರಮ ಉತ್ಸವದ ನೆಪದಲ್ಲಿ ಆ ರೀತಿ ನಾಳೆ ದಿವಸ ನೀವು ನಾಳೆ ಶಾಸಕರ ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಹೋದ್ಮೇಲೆ ದಯವಿಟ್ಟು ನಾವೇನ್ ನಿಮ್ ಪ್ರಶ್ನೆ ಕೇಳಿದೀವೋ ಅದಕ್ಕೆ ಉತ್ತರ ನೀವು ಅವ್ರಿಗೆ ಕೇಳಲೇಬೇಕಾಗಿ ನಾವು ನಿಮ್ಮ ಹತ್ರ
ಒಂದು ರಿಕ್ವೆಸ್ಟ್ ಇಡ್ತಾ ಇದೀವಿ. ಅದ್ರ ಜೊತೆಗೆ ಜಿಲ್ಲಾ ಮಂತ್ರಿಗಳು ಅಲ್ಲಿ ಬಂದ ಮೇಲೆ ಕೂಡ ನಾವು ಅವರಿಗೆ ಗಮನಕ್ಕೆ ತಗೊಂಬಂದು ಅಲ್ಲ ಈ ಧೋರಣೆ ಯಾಕಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರಶ್ನೆ ಅವ್ರ ಅರ್ಥ ಮುಂದೆ ಆಗ್ತಾ ಇಲ್ಲ. ಮಾಡ್ಬೇಕಂತ ಇದ್ದೀವಿ. ಈಗ ನಾವೇನಾದ್ರು ನಮ್ಮಿಂದ ಏನಾದ್ರು ತಪ್ಪಾಗಿದೆನಾ ಅಥವಾ ಅವ್ರು ಪರ್ಪಸ್ ಆಗಿ ಈ ರೀತಿ ಮಾಡ್ತಾ ಇದಾರ, ಈ ಧೋರಣೆ ಯಾಕನ್ನೋದು ಅರ್ಥ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೋಸ್ಕರ ಮತ್ತೆ ನೂರ್ ಅಹಮದ್ ಅವರು ಇಲ್ಲ ಇದನ್ನ ಮತ್ತೆ ಇಲ್ಲೆಲ್ಲ ಹಿರಿಯರು ಇದ್ದು ಕೂಡ ನೆಗ್ಲೆಕ್ಟ್ ಮಾಡಿದಾರೆ ಅಂದ್ರೆ ಮತ್ತೆ ಯಾಕೆ ಇಲ್ಲ, ಇದೇ ರೀತಿ ನೆಗ್ಲೆಕ್ಟ್ ಆಗಿತ್ತು. ಮುಖ್ಯಮಂತ್ರಿಯವರ ಕಾರ್ಯಕ್ರಮದಾಗ ಕೂಡ ಇದೇ ರೀತಿಯಾಗಿ ಮಾಜಿ ಸಚಿವರಾಗ್ಲಿ ಎಲ್ಲ ಮಾಜಿ ಶಾಸಕರು ನೆಗ್ಲೆಕ್ಟ್ ಮಾಡಿದ್ರು. ಆದ್ರೂ ಕೂಡ ಅವ್ರ ಮನೆಗೆ ಬಂದ್ರು, ನಮ್ಮ MP ಆದ ತುಕಾರಾಮಣ್ಣವ್ರ ಮನೆಗೆ ಬಂದ್ರು, ಶಾಸಕರುಗಳ ಮನೆಗೆ ಬಂದ್ರು. ಸರ್ ಏನೋ ಆಗ್ಬಿಟ್ಟಿದೆ, ಇನ್ಮೇಲಿಂದ ಮಾಡೋದು ಆಗೋದಿಲ್ಲ, ಎಲ್ಲ ಜೊತೆಗೂಡಿ ಮಾಡ್ಕೊಂಡು ಹೋಗೋಣ ಅಂತ ಮನೆಗೆ ಬಂದು ಮಾತಾಡಿ ಹೋದ್ರು. ಹೋದ್ಮೇಲೆ ಕೂಡ ಇಮಿಡಿಯೇಟ್ ಆಗಿ ಇದು ಬರ್ತಾ ಇದೆ ಅಂದ್ಮೇಲೆ ಅಟ್ಲೀಸ್ಟ್ ಒಂದು ಕನ್ಸಿಡರೇಷನ್ಗೋಸ್ಕರ ಒಂದು ಹಿಂಗ್ ಮಾಡ್ತಾ ಇದೀವಿ, ತಮ್ದೇನ ಸಲಹೆ ಇದೆಯಾ? ನಾವು ಯಾವುದೇ ಭೀಮಣ್ಣ ಯಾವುದೇ ಕಾಂಟ್ರವರ್ಸಿ ಇಲ್ಲ, ಬಟ್ ಯಾಕೆ ಈ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟನೆ ಬೇಕಾಗಿದೆ. ಇದು ಹೌದೇನ್ರಿ? ಅಲ್ಲ ಇದು ಮಾಡುತ್ತಲ್ಲ ಸರ್, ಪ್ರೋಟೋಕಾಲ್ ಪ್ರಕಾರ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ತರಹದ ಮುಖ್ಯ ಅತಿಥಿಗಳ ರೂಪದಲ್ಲಿ ಸ್ಥಳೀಯ ಹೆಸರುಗಳನ್ನ ಸೇರ್ಪಡೆ ಮಾಡುವ ಅವಕಾಶ ಇಲ್ಲ. ನನ್ನ ಹತ್ರ ಪ್ರೋಟೋಕಾಲ್ ಜಿಲ್ಲಾಡಳಿತ ಆಗ್ಲಿ ರಾಜ್ಯಾಡಳಿತ ಆದ್ರೂ ಅದೇ ಅದ ರಾಜ್ಯದ ಕಾರ್ಯಕ್ರಮ ಆದ್ರೆ ಅದಕ್ಕೆ ಪ್ರೋಟೋಕಾಲ್ ಬೇರೆ, ಜಿಲ್ಲಾ ಕಾರ್ಯಕ್ರಮ ಆದ್ರೆ ಬೇರೆ. ಪರ್ಮಿಟ್ಸ್ ಹಾಕ್ಸಿದ್ರ ಸ್ವಾಮಿ ಹೆಸರು ಹಾಕ್ಸಕ್ ಅಲ್ಲಿ ಅವಕಾಶ ಇಲ್ಲ. ಇಲ್ಲ, ನಾನು ಅದೇ ಹೇಳ್ತಿಲ್ಲ, ಹೇಳಿದ್ದಾರೆ. ಬಸವ ಜಯಂತಿ ಮಾಡ್ತೀವಿ, ಯಾರ ಆಯ್ಕೆ ಮಾಡಬೇಕು ಯಾರು ಅನ್ನೋದು ಟೀಮ್ ಮಾಡ್ತಾರೆ. ಏಕ್ದಮ್ ಸಭೆ ಮಾಡಿದ್ಮೇಲೆ ಏಕ್ದಮ್ಲೆ ಇಂತಿಂತ ಅಂತ ಹೇಳಲ್ಲ, ಅದಕ್ಕೆ 3-4 ಸಲ ಸಭೆ ಮಾಡಿ ಚರ್ಚೆ ಮಾಡಿ ಇಂತಿಂತ ಆರಿಸ್ಬೇಕು ಅನ್ನೋದು ಒಂದು ಇರ್ತದೆ. ಬಟ್ ಅವ್ರಿಗೇನ ಇದು ಗೊತ್ತಾಗಿದ್ರೆ ಮಾಡ್ಬೇಕಾಯ್ತು. ಒಂದು ಎಲ್ಲರಿಗೂ ನಮಸ್ಕಾರ. ಇಲ್ಲೊಂದು ಸ್ಪಷ್ಟವಾಗಿ ಕಾಣ್ತಿರೋದು ಏನಂದ್ರೆ, ಕೂತ್ಕೊಳ್ರಿ ಬಾಸ್. ಈಗ ಫಸ್ಟ್ ಪಾಯಿಂಟ್ ಏನ್ ಮಾಡ್ಬೇಕಾಗಿತ್ತು, ನಮ್ಮ ನಮಸ್ಕಾರಗಳು. ಈಗಾಗಲೇ ಹುಡುಗಿ ತಾಲೂಕಿನ ಗುಡೇಕೋಟೆ ಗ್ರಾಮದಲ್ಲಿ ಒಳಗೆ ಉತ್ಸವ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಹಿರಿಯರು ಮತ್ತು ಪಕ್ಷದ ಮುಖಂಡರು ಮತ್ತು ಮಾಜಿ ಸಚಿವರು NM ನಬಿ ಸಾಹೇಬರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಸಿರಾಜ್ ಶೇಖ್ ಸಾಹೇಬರು ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ಯಾವುದೇ ಹೆಸರುಗಳನ್ನು ಮತ್ತು ಅವರಿಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಶಾಸಕರು ಸಂಪೂರ್ಣ ಮೊಟಕುಗೊಳಿಸಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿರ್ತಕ್ಕಂಥ ವಿಷಯ. ಈ ಉತ್ಸವದಲ್ಲಿ ಕೂಡ ನಮಗೂ ಕೂಡ ತುಂಬಾ ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನ ಹೋಬಳಿಯಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಉತ್ಸವ. ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಮತ್ತು ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಒಂದು ಇಚ್ಛೆ. ಅದ್ರ ಜೊತೆಯಲ್ಲಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಭಗೀರಥಮ್ಮ ಮಡಸಿದ್ದನವರ ಅಕ್ಕನವರು ಕೂಡ ಯಾವುದೇ ಈ 3 ವರ್ಷಗಳ ಕಾಲದಲ್ಲಿ ಅವರು ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿರ್ತಕ್ಕಂಥ. ಅದೇ ರೀತಿ ಕೊಟ್ಟೂರು ಕ್ಷೇತ್ರದ ಮಾಜಿ ಶಾಸಕ ಆಗಿರ್ತಕ್ಕಂಥ KV ರವೀಂದ್ರನಾಥ್ ಬಾಬು ಸಾಹೇಬರು ಕೂಡ ಅಷ್ಟೇ. ಇವರೆಲ್ಲ ಇಷ್ಟೆಲ್ಲ ಇವರು ಹಿರಿಯ ಮುತ್ಸದ್ದಿಗಳು. ಪಕ್ಷಕ್ಕಾಗಿ ಇವರು ಸುಮಾರು ವರ್ಷಗಳಿಂದ ತ್ಯಾಗ ಮಾಡ್ಕೊಂಡು ಬಂದಿರ್ತಕ್ಕಂಥ ಮತ್ತು ಇವರದೇ ಆದಂತಹ ಒಂದು ಸೇವೆ ಮುಡುಪಾಗಿರ್ತಕ್ಕಂಥ ಇಂಥ ಗಣ್ಯರನ್ನ ಕಡೆಗಣಿಸಿ ಇವರನ್ನ ಆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳಲ್ಲಿ ಇವರು ಇಲ್ಲೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರ್ತಕ್ಕಂಥ. ನಾವೀಗಾಗಲೇ ಪಕ್ಷದ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಇದನ್ನು ಬಹಳ ಅದ್ದೂರಿಯಾಗಿ, ವಿಜೃಂಭಣೆಯಾಗಿ, ಯಶಸ್ವಿಯಾಗಿ
ಈಗ 2-3 ಕಾರ್ಯಕ್ರಮಗಳಲ್ಲಿ ಇವರು ಯಾರ ಹೆಸರನ್ನು ಕೂಡ ನಮೂದು ಮಾಡಿದೆ. ಇವರು ಯಾವುದೇ ಬ್ಯಾನರ್ಗಳಲ್ಲಿ ಕೂಡ ಇವರ ಭಾವಚಿತ್ರಗಳನ್ನು ಹಾಕದೇ ಇರ್ತಕ್ಕಂಥದ್ದು, ಬೇಸರ ಆಗಿರ್ತಕ್ಕಂಥದ್ದು ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದೆ. ಆದರೂ ಕೂಡ ಈ ಉತ್ಸವದಲ್ಲಿನೂ ಕೂಡ ಪ್ರೋಟೋಕಾಲ್ ಪ್ರಕಾರ ಇವರ ಯಾವುದೇ ಈ 4 ಜನ ಪಕ್ಷದ ಹಿರಿಯರು ಮತ್ತು ಮಾಜಿ ಸಚಿವರು, ಮಾಜಿ ಶಾಸಕರ ಹೆಸರುಗಳನ್ನು ನಮೂದು ಆಗದೇ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರೋದ್ರ ಬಗ್ಗೆ ಇವತ್ತು ಆ ಬೇಸರವನ್ನ ಮಾಧ್ಯಮಗಳ ಮುಖಾಂತರ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಇಲ್ಲಿ ಆಗ್ತಕ್ಕಂತಹ ನಮಗೆ ಅನ್ಯಾಯಗಳ ಬಗ್ಗೆ ಅವರ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ. ಅದರಿಂದ ಮಾನ್ಯ ನಮ್ಮ NM ನೂರಿ ಸಾಹೇಬರು ಇದ್ರ ಬಗ್ಗೆ ಮಾತಾಡ್ತಾರೆ. ಈಗಲಾದರೂ ಜನಪ್ರಿಯ ಶಾಸಕರು ಹತ್ಕೊಂಡು ಮುಂದೆ ಬರ್ತಕ್ಕಂಥ ಎಲ್ಲ ಆಗುಹೋಗುಗಳಲ್ಲಿ ಇವರೆಲ್ಲರೂ ಕೂಡ ಜೊತೆಗಿದ್ರೆ ಅವ್ರ ಕೈಬಲ ಪಡಿಸಬಹುದು ಮತ್ತು ನಾವು ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ. ಇದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು, ಪಕ್ಷಕ್ಕೂ ಒಳ್ಳೇದು, ಸಂಘಟನೆಗೂ ಕೂಡ ಒಳ್ಳೇದು ಅಂತಕ್ಕಂಥದ್ದು ಶಾಸಕರು ಕೂಡ ಮನಗಾಣಬೇಕು, ಅದನ್ನ ತಿದ್ದುಕೊಳ್ಬೇಕು. ಸಾಕಷ್ಟು ಸಾರಿ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಕೆಲವೇ ದಿನಗಳ ಹಿಂದೆ ಬೆಂಗಳೂರಲ್ಲಿ ಕೂಡ ಇದನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಮೊದಲು ಅವ್ರನ್ನ ಹಿರಿಯರನ್ನ ತಾವು ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಏನಾಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿರೋಣ, ಒಗ್ಗಟ್ಟಾಗಿ ಪ್ರದರ್ಶನ ಮಾಡೋಣ. ಅವತ್ತು ನಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಜಯಬೇರಿ ಗಳಿಸ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ವಿ. ಅದು ನಾನೊಬ್ಬನೇ ಅಲ್ಲ, ಈ ಸಮಾಜದ ಮತ್ತು ಪಕ್ಷದ ಅನೇಕ ವರ್ಷಗಳಿಂದ ತ್ಯಾಗ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಜೊತೆ ಹೋಗಿ ನಿಯೋಗ ಹೋಗ್ಬಿಟ್ಟು ನಾವು ಮಾತಾಡಿದ್ವಿ. ಪುನಃ ಇನ್ನು 1 ವಾರ ಆಗಿಲ್ಲ ಈಗಾಗಲೇ ಮತ್ತು ಈ ಒಣಕೆ ಹೋಗುವ ಉತ್ಸವದಲ್ಲಿ ಇವತ್ತು ಅವರು ಯಾವುದೇ ಹೆಸರುಗಳು ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ಬೇಸರ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾನ್ಯ ನೂರ್ ಅಹಮದ್ ಸಾಹೇಬರು ತಮ್ಮ ಮುಂದೆ ವಿವರವಾಗಿ ಮಾತಾಡ್ತಾರೆ. ಉತ್ಸವ ನಡೆದಿದೆ. ಈ ಬಗ್ಗೆ ಆಕ್ಷೇಪಣೆ ಇಲ್ಲಿದ್ದು ಈ ಬಾರಿ ಮಾತ್ರ ಯಾಕೆ ಆಕ್ಷೇಪಣೆ ಆಗಿದೆ? 2 ಬಾರಿ ನಾವು ಅವರಿಗೆ ಅವಕಾಶ ಕೊಟ್ಟಿದ್ವಿ, ಅವರು ತಮ್ಮ ತಪ್ಪನ್ನು ಸರಿಪಡಿಸ್ಕೊಂತಾರೆ. ನಿಮ್ಮ ಪ್ರಕಾರ ಇನ್ನು ಯಾರನ್ನು ಕರಿಬಹುದಾಗಿತ್ತು ಈ ಕ್ಷೇತ್ರದ ಎಷ್ಟು ನಾನು ಹೆಸರು ಹೇಳ್ತಿದ್ದಿಲ್ಲ. ಮೊಟ್ಟ ಮೊದಲನೇದಾಗಿ ಕರಿಬೇಕಾಗಿದ್ದವರು ಶ್ರೀಮತಿ ಭಾಗೀರಥಿ ಮಧುಸೂದನ್ ಗೌಡ್ರನ್ನ. ಅವರು ಆ ಕ್ಷೇತ್ರಕ್ಕೆ ಶಾಸಕರ ಕೆಲಸ ಮಾಡಿದ್ದಾರೆ, ಸಚಿವರ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಕೂಡ್ಲಿಗೆ ಕ್ಷೇತ್ರ ಗುಡೆಕೋಟೆ ಇರಲಿಲ್ಲ. ನಮ್ಮ ತಂದೆಯವರು ಕೂಡ ಸದ್ಯ ಜಾತಾಪುರ ಜೊತೆ ಕೆಲಸ ಮಾಡಿದಾಗ ಗುಡೆಕೋಟೆಯಿಂದ ಹಿಡಿದು ಹೊಸಳ್ಳಿವರೆಗೂ ಕೂಡ ಅವರವರಿಗೆ ಕ್ಯಾಂಪೇನ್ ಮಾಡಿರೋದಿದೆ ಆ ಒಂದು ಕಾಲದಲ್ಲಿ. ಅವ್ರು ಫಸ್ಟ್ನೇ ಸಲ ತಿಂಗಳಿದ್ದಾಗ ತಾವು 2ನೇ ಸಲ ಆದರೂ ಎಚ್ಚರಿಕೆ ಕೊಡಬಹುದು. 2ನೇ ಸಲ ಎಚ್ಚರಿಕೆ ನಾವು ಈ ಪತ್ರಿಕೆ ಮುಖಾಂತರ ಕೊಟ್ಟಿಲ್ಲ, ಮೌಖಿಕವಾಗಿ ಅವರಿಗೆ ನಾವು ತಿಳಿಸಿದ್ವಿ. ಇದು ಜಿಲ್ಲಾಡಳಿತದಿಂದ ನಡೀತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅವರೊಂದು ಸರ್ಕಾರಿ ಪ್ರೋಟೋಕಾಲ್ ಅಂತ ಈ ನಿಯಮದ ಪ್ರಕಾರ ಕರೆದಿದ್ದಾರೆ ಅಂತ ಒಂದು ಮಾಹಿತಿ. ಸರ್ಕಾರಿ ಪ್ರೋಟೋಕಾಲ್ ಅಲ್ಲಿ ಸರ್ಕಾರದ ಪ್ರೋಟೋಕಾಲ್ ತಾವು ಲಿಸ್ಟ್ ಬಗ್ಗೆ ನಾನೇ ಕೊಡ್ತೀನಿ. ಯಾವುದೇ ತರಹದ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಗೌರವ ಅತಿಥಿಗಳಾಗಿ ಯಾರಿಗೆ ಕರಿಬೇಕು, ಯಾರಿಗೆ ಕರಿಬಾರದು ಅನ್ನೋದು ಕೂಡ ಶಿಷ್ಟಾಚಾರ ಇದೆ. ಈ ತಾಲೂಕಿನ ಎಕ್ಸ್ ಮಿನಿಸ್ಟರ್ ಇವರಿಗೆ ಕರಿಬಾರ್ದು ಕರಿಬೇಕು ಅನ್ನೋದಲ್ಲ, ಶಿಷ್ಟಾಚಾರ ಪಾಲನೆ ಮಾಡ್ತೀರಾ, ಶಿಷ್ಟಾಚಾರ ಪಾಲನೆ ಮಾಡಿ, ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ. ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಶಿಷ್ಟಾಚಾರ ಪಾಲನೆ ಮಾಡೋದಲ್ಲ. ಇದರಲ್ಲಿ ತಾಲೂಕು ಆಡಳಿತ ಮತ್ತು MLA ಹಿಡಿಯುವುದಾರ ಅಂತ ಹೇಳಿ ನಾನು ಅನಿಸ್ತಾ ಇದೆಯಾ ಅಲ್ಲ, ನಾನು ಕೇಳ್ತಿರೋ ಪ್ರಶ್ನೆಯಲ್ಲಿ ತಪ್ಪಿದ್ರೆ ತಾವು ಸರಿ ಮಾಡ್ಬೋದು. ಅಲ್ಲಲ್ಲ, ಈಗ ನಿಮ್ಗೆ ಇದರಲ್ಲಿ ಪೂರ್ತಿಯಾಗಿ ಹಿಡಿಯುತ್ತಾರೆ ಅನ್ನುವಂಥದ್ದು ಕಣ್ಮುಂದೆ ಕಾಣ್ತದೆ. ಮುಖ್ಯ ಅತಿಥಿಗಳ ಪಟ್ಟಿಯಲ್ಲಿ ತಮಗೂ ಕೂಡ ಆಹ್ವಾನ ಪತ್ರಿಕೆ ಬಂದಿರ್ಬೋದು. ಒಂದು ಮಾಜಿ ಸಚಿವರಿಗೆ ಒಂದಿದು ಆಹ್ವಾನ ಪತ್ರಿಕೆ ಕಳಿಸಿ 1-2 VIP ಪಾಸ್ ಕಳಿಸ್ಬಿಟ್ರೆ ಅವ್ರದ್ದು ಕರ್ತವ್ಯ ಮುಗ್ದೋಯ್ತಂತೀರಾ? ಸರಿಪಡಿಸ್ಕೋಬೇಕಾಗಿದೆ. ಶಿಷ್ಟಾಚಾರ ಪಾಲನೆ ಮಾಡ್ತೀರಾ, ಶಿಷ್ಟಾಚಾರ ರೀತಿಯಲ್ಲೇ ಪಾಲನೆ ಮಾಡಿ. ವೈಯಕ್ತಿಕವಾಗಿ ಏನಿಲ್ಲ, ಅವರ ಘನತೆ ಗೌರವಕ್ಕೆ ಅವರು ಗಣ್ಯ ವ್ಯಕ್ತಿಗಳು. ಇತಿಹಾಸ ನೀವ್ ಹೆಂಗ್ ಮರುಕಳಿಸಕ್ ಪ್ರಯತ್ನ ಮಾಡ್ತಿದ್ರು ಒನಕೆ ಓಬವ್ವ ಅವ್ರ ಗುಡಿಕೋಟೆಯಲ್ಲಿ, ಮೊಟ್ಟ ಮೊದಲನೇ ಒಂದು 50 ವರ್ಷದ ಇತಿಹಾಸ ಫಸ್ಟ್ ನೀವು ತೆಗೀರಿ. ಸಾಂವಿಧಾನಿಕ ಹುದ್ದೆಯಲ್ಲಿ ಯಾರಿದ್ರು, ಆ ಇದ್ದ ಹುದ್ದೆಯಲ್ಲಿ ಎಷ್ಟು ಜನ ಇವತ್ತು ಜೀವಂತವಾಗಿದ್ದಾರೆ,
ಅವ್ರಿಗೆ ನಾವು ಏನಾದ್ರು ಸನ್ಮಾನ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಒಂದು ಚೂರು ನೀವು ಕೂಡ ಆ ಇತಿಹಾಸ ಮರುಕಳಿಸ್ರಿ. ಬರೀ ಒಂದು 50 ವರ್ಷದ ಇತಿಹಾಸ ಮರುಕಳಿಸ್ರಿ ಮೊದಲೇ. ಕಣ್ಮುಂದೆ ಕಾಣ್ತಾ ಇದೆ ಸರ್, ನಾವು ಕೂಡ ತಾಳ್ಮೆಯಿಂದ 8 ವರ್ಷಗಳ ಕಾಲ ನೋಡಿದ್ದೀವಿ. ಇಂಥ ಯಾವ್ದು ಒತ್ತಡ ಬಂದಾಗ ಮಾತ್ರ ಶಾಸಕರು ಬಂದು ಅವ್ರಿಗೆ ಆಹ್ವಾನ ಮನೆಗೆ ಬಂದು ಕೊಡುವುದು ಮಾಡ್ತಾರೆ. ಒತ್ತಡ ಮಾಡಿದ್ರೆ ಏನು ಮಾಡೋದಿಲ್ಲ. ನನಗೆ ಈಗ ಅನಿವಾರ್ಯವಾಗಿ ತಮ್ಮ ಮುಂದೆ ಎಲ್ಲ ಇಲ್ಲ ದೂರು ಕೊಟ್ಟಿಲ್ಲ, ಕೊಡಬೇಕಾಗಿ ಅನ್ನೋದು ಕೂಡ ಇನ್ನೂ ಮುಖಂಡರು ಚರ್ಚೆನೂ ಮಾಡಿಲ್ಲ. ತಮ್ಮದೇ ಪಕ್ಷ ಇರೋದ್ರಿಂದ ಆಂತರಿಕವಾಗಿ ಇದನ್ನು ಮೊದಲೇ ಚರ್ಚೆ ಮಾಡಬಹುದಾಗಿತ್ತು. ಅದು ಕರ್ತವ್ಯ ಯಾರ್ದು ಅಂತ ಹೇಳಿದ್ರೆ ಅದೇನ್ ಮುಂದಾಳೋದು ವಹಿಸೋದಲ್ಲ, ಅವ್ರದ್ದು ಆದ್ಯ ಕರ್ತವ್ಯ. ನಮ್ಮಷ್ಟಿಗೆ ನಾವೇ ಹೋಗ್ಬಿಟ್ಟು ನಮಗೆ ನೀವು ಜೊತೆಗೆ ತಗೊಳ್ರಿ ಅಂತ ಹೇಳೋಕ್ಕಿಂತ ಅವರು ಬಂದು ನಮಗೆ ಜೊತೆ ಕರ್ಕೊಂಡು ಹೋಗೋದು ಬಹಳ ಸೂಕ್ತ ಅನ್ನೋದು ನಂದು ಒಂದು ಅಭಿಪ್ರಾಯ. ಈಗ ಒಂದು ವಾರದಿಂದ ಅಧ್ಯಕ್ಷ ನಾನು ಯಾಕೆ ರಾಜ್ಯಾಧ್ಯಕ್ಷ ಇಲ್ಲಿ ಸಂಘ ಮಾಡಿದ್ವಿ ಅಂದ್ರೆ ಈ ಒನಕೆ ಓಬವ್ವನ ತವ್ರ ಮನೆಗೆ ಒಂದು ಹೆಸರು ಬರ್ಲಿ, ಏನಾದ್ರೂ ಒಂದು ಇಲ್ಲಿ ಕೂಡ್ಲಿಗೆ ತಾಲೂಕಿನಲ್ಲಿ ಏನಾದ್ರೂ ಒಂದು ದೊಡ್ಡದು ಒನಕೆ ಓಬವ್ವ ಹೆಸರಿನ ಮೇಲೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ನಾವು ಒಂದು ಸಂಘ ನಾವು ರಿಜಿಸ್ಟರ್ ಮಾಡಿಸಿದ್ವಿ. ನಾನೆಲ್ಲ ಹಾಕಿದ್ದೀನಿ, ವಿತ್ ರಿಜಿಸ್ಟರ್ ಕಾಪಿ ಕೂಡ ತಹಸೀಲ್ದಾರ್ ಅವ್ರಿಗೆ ಹಾಕಿದ್ದೀನಿ. ನಾನು ಹಿಂಗ ಸಂಘ ಇದೆ, ಕರ್ನಾಟಕ ರಾಜ್ಯ ವೀರವನಿಕೆ ಒನಕೆ ಓಬವ್ವ ಸಂಘ ಇದೆ ಮೇಡಮ್, ನೀವು ಎಲ್ಲ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದಿನೇ. ಇಲ್ಲ, ನಾವು ಮೀಟಿಂಗ್ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಮೀಟಿಂಗ್ ಎಲ್ಲಾ ಸಮಾಜದಲ್ಲಿ, ಒನಕೆ ಓಬವ್ವ ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ, ಅಯ್ಯಮ್ಮನ ಶೌರ್ಯ ಆಗಿದ್ದ ಎಲ್ಲಾ ಸಮಾಜಕ್ಕೂ ಅದೊಂದು ಮಾದರಿ. ಆದ ಕಾರಣ ನಾನು ಹೇಳಿದೆ, ನಿನ್ನೆ ನನಗೆ ಅಚಾನಕ್ ಆಗಿ ಫೋನ್ ಮಾಡಿದ್ರು. ಏನಂದ್ರೆ ಇಲ್ಲ ಹಿಂಗ ಇನ್ವಿಟೇಷನ್ ಕಾರ್ಡ್ ಅಲ್ರಿ, ನಾನು ಮೀಟಿಂಗ್ ಕಾಲ್ ಮಾಡಂತ ಹೇಳಿದ್ದೆ, ನೀವು ಕಾಲ್ ಮಾಡಿಲ್ಲ. ಏನಾದ್ರು ನಮ್ಮ ಸಮಾಜದ ವತಿಯಿಂದ ಏನಾದ್ರು ಸಲಹೆ ಸೂಚನೆಗಳು ಕೊಡ್ಬೋದಾಗಿತ್ತು. ನಾವು ಹೋದ್ ಸರಿನೇ ನಾನು ಯಾರನ್ನಾದ್ರೂ ಭಾಷಣಕಾರರನ್ನು ಕರೆಸಿ ಒನಕೆ ಓಬವ್ವನ ಚರಿತ್ರೆ ಬಗ್ಗೆ ಇಲ್ಲಿ ಒಂದು ಅರ್ಧ ಗಂಟೆನೋ ಅಥವಾ 3/4 ಗಂಟೆನೋ ಅವಕಾಶ ಮಾಡಿಕೊಡ್ಬೇಕಂತಲೂ MLA ಗಮನಕ್ಕೆ ಹಾಕಿದ್ದೆ ನಾನು. ಆದ್ರೂ ಆ ಕೆಲಸ ನಮ್ಗೇನು ಮಾಹಿತಿ ಇಲ್ಲ, ಯಾರಾದ್ರೂ ಭಾಷಣಕಾರ ರಜರೋ ಇಲ್ವೋ ನನ್ಗೇನು ಮಾಹಿತಿ ಇಲ್ಲ. ಈಗ ಏಕಾಏಕಿ ನೀವು ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಿದ್ದೀರಿ. ಮತ್ತೆ ನಮ್ಮ ಸಮಾಜದ ಇವ್ರನ್ನ ಮುಖಂಡರನ್ನ ಕರೆಸಿ ಏನಾದ್ರು ಅವರು ಇವು ಸಲಹೆ ಸೂಚನೆಗಳನ್ನು ತಗೋಬಹುದಾಗಿತ್ತು ಅಂತ ಹೇಳಿ ನಾನು ಅವ್ರ ಗಮನಕ್ಕೆ ಹಾಕಿದ್ರು ಸಹ ನಮ್ಮನ್ನ ಅಂದ್ರೆ ಏನು ಪರಿಗಣನೆಗೆ ತಗೊಂಡಿಲ್ಲ. ಅದಕ್ಕೋಸ್ಕರ ಹಿಂಗಾಗಬಾರ್ದು. ಇಡೀ ಒನಕೆ ಓಬವ್ವ ಎಲ್ಲಾ ಸಮಾಜಕ್ಕೂ ಒಂದು ಮಾದರಿ ಆಗಿರೋದ್ರಿಂದ ಎಲ್ಲಾ ಸಮಾಜದನ್ನು ಮುಖಂಡರನ್ನ ಸೇರಿಸಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತೇನೋ ಅಂತ ನನ್ನ ಅನಿಸಿಕೆ. ಆದ ಕಾರಣ ಅಟ್ಲೀಸ್ಟ್ ಮುಂದಿನ ದಿನದಲ್ಲಾದ್ರೂ ಇದನ್ನ ಎಲ್ಲಾ ಸಮಾಜದ ಮೀಟಿಂಗ್ ಅನ್ನು ಕರೆಸಿ, ಎಲ್ಲಾ ಮುಖಂಡರ ಮೀಟಿಂಗ್ ಅನ್ನು ಕರೆಸಿ ಮುಂದಿನ ದಿನದಲ್ಲಾದ್ರೂ ಎಲ್ಲರಿಗೂ ನಮ್ಮ ಸಮಾಜಕ್ಕೂ ಆದ್ಯತೆ ಕೊಟ್ಟು, ನಮ್ಮ ಸಮಾಜಕ್ಕೆ ಹೆಂಗಪ್ಪ ಅಂದ್ರೆ ಕಾಳೆ ಉರ್ಮೆ ಎರಡಕ್ಕೆ ಆದ್ಯತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮೀಟಿಂಗ್ ಕಾಲ್ ಮಾಡಂತ ಹೇಳಿದ್ರು ಕೂಡ ಮೀಟಿಂಗ್ ಕಾಲ್ ಮಾಡಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಾದ್ರೂ ನಮಗೆ ಒಂದು ಒಳ್ಳೆ ಎಲ್ಲಾ ಸಮಾಜದ ಇವ್ರನ್ನ ಮುಖಂಡರನ್ನ ಕರೆಸಿ ಯಾರ್ಯಾರು ಏನೇನು ಸಲಹೆಗಳನ್ನು ಕೊಡ್ತಾರೋ ಆ ಸಲಹೆ ತಗೊಂಡು ಮುಂದಿನ ದಿನದಲ್ಲಾದ್ರೂ ಈ ಒನಕೆ ಓಬವ್ವ ಜಯಂತಿ ಉತ್ಸವನ ಯಶಸ್ವಿಯಾಗಿ ಮಾಡಕ್ಕೆ ಒಂದು ಚಿಂತನೆ ಮಾಡಲಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆಹ್ವಾನ ಪತ್ರಿಕೆಯಲ್ಲಿ ಸರ್ಕಾರದ ಕಾರ್ಯಕ್ರಮದ ಪ್ರಕಾರ ಶಿಷ್ಟಾಚಾರವನ್ನು ಪಾಲನೆ ಮಾಡುವುದು ಸರ್ಕಾರದ ಕರ್ತವ್ಯ. ಗೌರವ ಅತಿಥಿಗಳ ಪಟ್ಟಿಯಲ್ಲಿ ಜಸ್ಟಿಸ್ ಜಿ ಪತ್ರಿ ಬಸವನಗೌಡರು ನಿವೃತ್ತ ಉಪ ಲೋಕಾಯುಕ್ತರಿಗೆ ಆಹ್ವಾನ ಮಾಡ್ತಾರೆ. ಅದೇ ರೀತಿ ಹಿರೇಮಠ ಸಂಸ್ಥಾನದ ಸ್ವಾಮಿಗಳು, ಶರಣ ಬಸವೇಶ್ವರ ದಾಸೋಹ ಮಠ ಸ್ವಾಮೀಜಿಗಳು ಖಿನ್ನತರನ್ನ ಆಹ್ವಾನ ಮಾಡಿದ್ದಾರೆ. ಸಂತೋಷ. ಇನ್ನೂ ಒಳ್ಳೆ ರೀತಿಯಲ್ಲಿ ಸ್ವಾಮೀಜಿಗಳಿಗೆ ಕರೆಸ್ಬಿಟ್ಟು ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಆ ಗೌರವ ಅತಿಥಿಗಳ ಪಟ್ಟಿಯಲ್ಲಿ ಆ ಒಂದು ಸಾಂವಿಧಾನಿಕ ಸ್ಥಾನವನ್ನು ಅಲಂಕರಿಸಿದ ಈ ಗಣ್ಯ ವ್ಯಕ್ತಿಗಳ ಹೆಸರು ನಾನೇನು ತಮ್ಮ ಮುಂದಿಗೆ ಇಟ್ಟಿದ್ದೀನಿ. ಇವರಿಗೆ ಆಹ್ವಾನ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನೋದು ಇವತ್ತು ನಾವತ್ತು ತಾಲೂಕು ಆಡಳಿತಾಧಿಕಾರಿ ಹಾಗೂ ಈ ಕ್ಷೇತ್ರದ ಶಾಸಕರನ್ನು ಇವತ್ತು ಕೇಳಬೇಕಾಗಿದೆ.
ತಾವು ಸಾಂವಿಧಾನಿಕ ಹುದ್ದೆಯಲ್ಲಿ ಕೆಲಸ ಮಾಡಿರುವ ಗಣ್ಯ ವ್ಯಕ್ತಿಗಳನ್ನ ಕರೀಲೇಬಾರದು ಅನ್ನೋದನ್ನ ತಮ್ಮ ಒಂದು ಉದ್ದೇಶ ಇದ್ರೆ, ತಾವಿದೇನು ಗೌರವ ಅತಿಥಿಗಳ ಪಟ್ಟಿಯಲ್ಲಿ ಸ್ವಾಮೀಜಿಗಳನ್ನ ಹಾಕಿದ್ರಲ್ಲ, ಅದೇ ರೀತಿ ಎಲ್ಲಾ ಧರ್ಮ ಸ್ವಾಮೀಜಿಗಳಿಗೆ ಆಹ್ವಾನ ಮಾಡಿ. ಒಂದೇ ಸಮುದಾಯದ ಸ್ವಾಮೀಜಿಗಳನ್ನ ತಾವು ಆಹ್ವಾನ ಮಾಡಿ, ಬೇರೆ ಸಮಾಜದ ಸ್ವಾಮೀಜಿಗಳಿಗಾಗ್ಲಿ ಮುಖ್ಯಸ್ಥರಿಗಾಗ್ಲಿ ಕಡೆಗಾಣಿಸ್ತಿರೋದು ಎಷ್ಟು ಸರಿ ಅಂತೇಳಿ ಇವತ್ತು ನಾವು ಕೇಳಬೇಕಾಗಿದೆ. ಗುಡೇಕೋಟೆಯಲ್ಲಿ ಉತ್ಸವ ನಡೀತಿದೆ ಅಂತ ನಮಗೂ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉತ್ಸವ, ಅಷ್ಟೇ ಉತ್ಸಾಹದಿಂದ ನಾವು ಉತ್ಸವದಲ್ಲಿ ಪಾಲ್ಗೊಳ್ಬೇಕಾಗಿ ನಮಗೂ ಮನಸ್ಸಿದೆ. ಈ ಮಾಜಿ ಸಚಿವರಿಗೆ, ಮಾಜಿ ಶಾಸಕರಿಗೆ ಒಂದು ಆಹ್ವಾನ ಪತ್ರಿಕೆ ಸಮೇತ ಒಂದೆರಡು VIP ಪಾಸ್ ಕಳಿಸ್ಬಿಟ್ರೆ ಅವ್ರ ಕರ್ತವ್ಯ ಮುಗ್ದೋಯ್ತಾ? ಶಾಸಕರು ಕೂಡ MBBS ಮಾಡಿ MD ಮಾಡಿದ್ದಾರೆ. ಅವ್ರದೇ ಆದ ಅವರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಅವರಿಗೂ ಕೂಡ ಬಹಳ ಕಡೆ MBBS MD ಇಮಿಡಿಯೇಟ್ ಮುಗಿಸಿದವರಿಗೆ ಲೆಕ್ಚರ್ ಕೊಡೋದಕ್ಕೆ ಬಹಳ ಕಡೆ ಇವರು ಹೋಗಿದ್ದಾರೆ. ಇವರು MBBS MDನೇ, ಅವರು MBBS MDನೇ, ಬೇರೆ ಅಲ್ಲ. ಆದ್ರೆ ಇವ್ರಿಗೆ ಯಾಕೆ ಕರೀತಾರೆ? ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇವ್ರು ನಡೆದು ಬಂದ ಹಾದಿಯಲ್ಲಿ ಏನೇನು ಇವರಿಗೆ ಗೊತ್ತಾಗಿದೆ ಅನ್ನೋದು ಹೊಸ ಬರುವ ಎಲ್ಲ ರೀತಿ ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಅವರು ಕರೆಸ್ತಾರೆ ಮಾತಾಡೋದಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಏನು ಹಿರಿಯರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸೋರಿದ್ದಾರಲ್ಲ, ಅವರಿಗೆ ಜೊತೆಗೂಡಿ ಕಾರ್ಯಕ್ರಮಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡೋದ್ರಲ್ಲಿ ಶಾಸಕರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದು ನಾವು ಇವತ್ತು ಹೇಳ್ಬೇಕಾಗಿದೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಇಂಥವು ಹಲವಾರು ಸಂಗತಿಗಳು ನಡೆದು ಬಂದಿದೆ. ನಾವು ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಒಂದು ಸಾಮಾಜಿಕ ನ್ಯಾಯವನ್ನು ಕಾಪಾಡೋದಕ್ಕೆ ಎಲ್ಲ ಅವರೇ ತರಹದ ಅವರ ಒಂದು ಗೌರವವನ್ನ ಕಾಪಾಡಲೇಬೇಕಾಗಿರೋ ಒಂದು ಪರಿಸ್ಥಿತಿಯನ್ನ ಏನು ತಂದಿಟ್ಟಿದಾರಲ್ಲ, ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ತಾಲೂಕಾ ಆಡಳಿತಾಧಿಕಾರಿ ಕೊಡ್ಬೇಕಾ, ಇಲ್ಲ ಈ ಕ್ಷೇತ್ರದ ಶಾಸಕರು ಕೊಡ್ಬೇಕಾ ಅಂತ ಪ್ರಶ್ನೆ ಬಂದಿದೆ. ಈ ಆಹ್ವಾನ ಪತ್ರಿಕೆಯಲ್ಲಿ ಗೌರವ ಅತಿಥಿಗಳಾಗಿ ಅವರಿಗೆ ಆಹ್ವಾನ ಮಾಡದೇ ಇರೋದು ಎಷ್ಟು ಸರಿ ಅನ್ನೋದು ಇವತ್ತು ಪ್ರಶ್ನೆ ಅಂತಿದೆ. ನಾವೆಲ್ಲರೂ ಹಿರಿಯರಿದ್ದೀರಿ, ಪತ್ರಕರ್ತರಲ್ಲಿ ಎಲ್ಲ ರೀತಿಯಾಗಿ ಸತ್ಯತೆಯನ್ನು ಕಾಪಾಡೋರಿದ್ದೀರಿ. ನಾವು ಕೇಳಿರೋದ ಪ್ರಶ್ನೆಗಳಲ್ಲಿ ತಪ್ಪಿದ್ರೆ ದಯವಿಟ್ಟು ತಾವು ಕೂಡ ನಮಗೆ ಸರಿ ಮಾಡಬಹುದು. ನಾವಿಲ್ಲಿ ಕೇಳ್ತಿರೋದು ಒಂದೇ, ನ್ಯಾಯ ಸರ್ಕಾರದ ನಿಟ್ಟಿನಲ್ಲಿ ಯಾವುದೇ ಪಕ್ಷ ಸರ್ಕಾರಕ್ಕೆ ಇರಲಿ, ಸರ್ಕಾರ ಅಂತ ಬಂದ್ಮೇಲೆ ಸರ್ಕಾರ ಇಡೀ 7 ಕೋಟಿ ಜನತೆಗೆ ಸರ್ಕಾರ, ಕೇವಲ ಪಕ್ಷದ ಮತ ಹಾಕ್ತವ್ರಿಗೆ ಸರ್ಕಾರ ಅಲ್ಲ. ದಯವಿಟ್ಟು ಎಲ್ಲಾ ಮುಖಂಡರನ್ನ, ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದ ಎಲ್ಲ ಮಾಜಿ ಸಚಿವರಾಗಲಿ ಮಾಜಿ ಶಾಸಕರಾಗಿ ಅವರಿಗೆಲ್ಲ ಪರಿಗಣಿಸಿ ದಯವಿಟ್ಟು ತಮ್ಮ ಒಂದು ಹಾದಿ ಏನು ನಡೀತಾ ಇದೆ ಅದರಲ್ಲಿ ಇವರ ಜೊತೆಗೂಡಿ ತಗೊಂಡೋದ್ರೆ ಇನ್ನೂ ಮುಂದೆ ಬರುವ ದಿವಸಗಳಲ್ಲಿ ಒಳ್ಳೇದಾಗುತ್ತೆ ಅಂತೇಳಿ ನಾವಿಂದು ಸಂದೇಶ ಕೊಟ್ಟು, ಈ ಒಂದು ಶಿಷ್ಟಾಚಾರ ಉಲ್ಲಂಘನೆ ಆಗಿರೋ ಬಗ್ಗೆ ನಮಗೆ ಸಮಜಾಯಿಷಿಯನ್ನ ತಾಲೂಕು ಆಡಳಿತ ಅಧಿಕಾರಿ ಆಗಲಿ ಶಾಸಕರಾಗಲಿ ಕೊಡಬೇಕು. ನಮ್ಮ ಹಕ್ಕುಗಳಿಗೆ ನಾವಿವತ್ತು ಹೋರಾಟ ಮಾಡುವ ಪರಿಸ್ಥಿತಿ ತಂದಿಟ್ಟಿದ್ದಾರಲ್ಲ, ಅದು ಬಹಳ ನೋವುಂಟು ಮಾಡಿದೆ ಅಂತೇಳಿ ತಮ್ಮೆಲ್ಲರಿಗೆ ತಿಳಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶನ ತಮ್ಮ ಮುಂದೆ ಇಟ್ಟಿದ್ದೀವಿ. ತಮ್ಮ ಸವಾಲುಗಳಿದ್ರೆ ತಾವು ದಯವಿಟ್ಟು ಕೇಳಬೇಕು. ಧನ್ಯವಾದ. ಗುಡೇಕೋಟೆನಲ್ಲಿ ನಮ್ಮ ಸಮಾಜದವರು ಯಾರು ಒಂದು ಮನೆನೂ ಇಲ್ಲ, ಒಬ್ಬ ವಂಶಸ್ಥರು ಇಲ್ಲ. ನನ್ನ ಪ್ರಕಾರ ಕೂಡ್ಲಿಗೆ ಮಾಡಿದ್ರೆ ಒಳ್ಳೇದೇನೋ, ಎಲ್ಲ ಸುತ್ತಮುತ್ತ ಇರೋ ನಮ್ಮ ಸಮಾಜದಲ್ಲಿ ಒಳ್ಳೇದಾಗುತ್ತೇನೋ ಅಂತೇಳಿ ನನ್ನ ಅನಿಸಿಕೆ ಇದು. ಅಥವಾ ಅದು ಹುಟ್ಟೂರ್ನಾಗೆ ಮಾಡ್ಬೇಕು ಅಂತೇಳಿ ಅವ್ರ ಅಧಿಕಾರಿಗಳು ಅನಿಸಿಕೆ ಆದ್ರೆ ಮತ್ತೆ ನಮ್ದೇನು ತಕರಾರಿಲ್ಲ. ಹುಟ್ಟೂರು ಇತಿಹಾಸ ಆದ್ರೆ ಗುಡೇಕೋಟೆನಲ್ಲಿ ಯಾರು ಇಲ್ಲ, ಒಬ್ಬರೂ ಇಲ್ಲ, ನಮ್ಮ ವಂಶಸ್ಥರು ಇಲ್ಲ, ಒನಕೆ ಒಬ್ಬನ ವಂಶಸ್ಥರು ಇಲ್ಲ, ಚಲವಾದಿ ಜನಾಂಗನೂ ಇಲ್ಲ. ಆದ ಕಾರಣ ನಾನು ಹೋದ್ ಸರಿನೇ ಹೇಳಿದ್ದೆ, ಇಲ್ಲಿ ಏನ್ ಬಹಳ ಮೂಲಭೂತ ಸೌಕರ್ಯಕ್ಕೂ ತೊಂದರೆ ಆಗ್ತಾ ಇದೆ, ತಾಲೂಕು ಹೆಡ್ಕ್ವಾರ್ಟರ್ನೇ ಮಾಡಿದ್ರೆ ಏನ್ ತಪ್ಪಲ್ಲ ಅಂತ ಹೋದ್ ಸರಿನೂ ಹೇಳಿದ್ದೆ ನಾನು. ಮತ್ತೆ ಅದು
ಒನಕೆ ಒಬ್ಬವನು ಹುಟ್ಟೂರು ಗುಡೇಕೋಟೆ ಆಗಿರೋದ್ರಿಂದಲೇ ಇಲ್ಲ ಇಲ್ಲೇ ಮಾಡೋಣ ಅಂತ ಏನಾದ್ರು ತೀರ್ಮಾನ ಮಾಡಿರ್ಬೋದೇನೋ ನನಗೆ ಮಾಹಿತಿ ಇಲ್ಲ. ನಮಗೆ ಮಾಹಿತಿ ಇರಕ್ಕ ನಮ್ಮನ್ನ ಏನು ಕೇಳಿನೂ ಇಲ್ಲ ಅವ್ರು. ಏನ್ ಮಾಡೋಣ ಅಲ್ಲ ಅಲ್ಲ ಅದು ಓಕೆ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮನ್ನೇನು ಏನ್ ಮಾಡಂದ್ರಿ ನೀವು ಒನಕೆ ಒಬ್ಬವನ ಸಮಾಜದವರು ಏನ್ ಮಾಡಂದ್ರಿ ಅಂತೇಳಿ ನಮ್ಮ ಸಮಾಜದವ್ರನ್ನ ಯಾರನ್ನು ಯಾವ ಸಲಹೆ ಸೂಚನೆಗಳನ್ನ ಕೇಳಿಲ್ಲ. ನಿನ್ನೆ ಏಕಾಏಕಿ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದ್ರು. ನಾನು ಹೇಳಿದೆ ಅಂದ್ರೆ ಒಂದು ಎಲ್ಲ ನಮ್ಮ ಸಮಾಜನೂ ಸೇರ್ಕೊಂಡು ಎಲ್ಲ ಸಮಾಜದನ್ನು ಒಂದು ಸಭೆ ಸೇರಿ ಎಲ್ಲರೂ ಸಜೆಷನ್ ಸಲಹೆಗಳನ್ನು ತಗೊಂಡು ಮಾಡಿದ್ರೆ ಇನ್ನೂ ಒಳ್ಳೆ ಚೆನ್ನಾಗಿ ಯಶಸ್ವಿ ಆಗ್ತಿತ್ತು ಅಂತ ಹೇಳಿದೆ ನಾನು. ಈಗ ಬರೇ ಮನೋರಂಜನೆ ಕಾರ್ಯಕ್ರಮ ಇಟ್ಟರೆ ಒನಕೆ ಒಬ್ಬವನ್ನ ಆ ಇತಿಹಾಸ ಚರಿತ್ರೆ ಗೊತ್ತಾಗದ ಹೆಂಗೆ? ನಾ ಹೇಳಿದ್ರು ಸಹ ಅವ್ರೇನು ನಮ್ಮನ್ನ ಯಾವ ಮಾಹಿತಿನೂ ಕೇಳಿಲ್ಲ, ಸಲಹೆನೂ ಕೇಳಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಇಲ್ಲ ನಾನು ಬರೋದಿಲ್ಲ, ಆಯ್ತು ನೀವೇ ಮಾಡ್ಕೊಡ್ರಿ ಅಂತ ಹೇಳಿದ್ದೀನಿ ನಾನು ತಹಸೀಲ್ದಾರ್ ಅವರು. ನಾನು ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ, ನೀವೇ ಮಾಡ್ಕೊಡ್ರಿ ಅಂತ ಹೇಳಿದ್ದೀನಿ. ಇಷ್ಟು ಹೇಳಿದ್ದೀನಿ ನೋಡ್ರಿ. ಯಾರು ಈ ಶಿಷ್ಟಾಚಾರನ ಯಾರು ಉಲ್ಲಂಘನೆ ಮಾಡಬಾರ್ದು. ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಏನ್ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರನೇ ಮಾಡ್ಬೇಕು. ಆಮೇಲೆ ಇಲ್ಲಿರೋ ಅಂತರಿಗೆ ನೂರಮ್ಮತ್ ಸಾಹೇಬ್ರಾಗ್ಲೇ ನಾನು ಬರೋದಕ್ಕೂ ಮೊದಲು ಎಲ್ಲ ಮಾತಾಡಿದ್ದಾರೆ. ಈ ಕೂಡ್ಲಿಗೆ ತಾಲೂಕಿನಾಗಿರೋಂಥ ಎಕ್ಸ್ MLA ಅಥವಾ ಎಕ್ಸ್ ಮಿನಿಸ್ಟರ್ಗಳು ಮತ್ತೆ ಇನ್ಯಾರು ಮುಖಂಡರುಗಳಿದಾರೋ ಇಂಪಾರ್ಟೆಂಟ್ ಇವ್ರನ್ನು ಕರೆದ್ರೆ ಏನು ತಪ್ಪಲ್ಲ. ಕರೆದು ಅವ್ರ ಸಲಹೆ ಸೂಚನೆಗಳನ್ನು ಕೇಳ್ಬೋದಾಗಿತ್ತು. ಅವ್ರದ್ದು ಯಾರ್ದು ಹೆಸರು ಇಲ್ಲ ಇದರಲ್ಲಿ. ಈಗ ಬೇರೆ ಹೆಸರುಗಳು ಇದಾವೆ ಅಂದಮೇಲೆ ಅವ್ರ ಹೆಸರನ್ನು ಅವ್ರನ್ನು ಕನ್ಸಿಡರ್ ಮಾಡ್ಬೋದಾಗಿತ್ತಲ್ವಾ, ಎಕ್ಸ್ ಮಿನಿಸ್ಟರ್ನ ಎಕ್ಸ್ MLAಗಳನ್ನ. ಅವ್ರದ್ದು ಇಲ್ಲ ಅಂತೇಳಿ ಮತ್ತೆ ಇದಾಗುತ್ತೆ. ಮುಂದಿನ ದಿನದಲ್ಲಿ ಈ ರೀತಿ ಆಗಬಾರ್ದು. ಇಡೀ ಕೂಡ್ಲಿಗೆ ಕ್ಷೇತ್ರ ಅಥವಾ ಕೂಡ್ಲಿಗೆ ತಾಲೂಕಿನಲ್ಲಿ ಯಾರ್ಯಾರು ಮುಖಂಡರಿದ್ದಾರೆ, ಯಾರು ಸಚಿವರಿದ್ದಾರೆ, ಯಾರು ಶಾಸಕರಿದ್ದಾರೆ ಅವ್ರನ್ನೆಲ್ಲರನ್ನೂ ಕನ್ಸಿಡರ್ ಮಾಡಿಕೊಂಡು ಮುಂದಿನ ದಿನದಲ್ಲಾದರೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗೂಡಿಸಿ ಒಂದು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಈ ಸಲ ನೀವು ಕೈ ಜೋಡಿಸ್ತೀರಾ ಅಂದರೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ? ಇಲ್ಲ, ನಾನಂತೂ ನನಗೆ ಬೇಜಾರಾಗಿದೆ, ನಾನಂತೂ ಬರಲ್ಲ ಅಂತ ಹೇಳಿದ್ದೀನಿ. ನಾನು ಹೋಗೋದಿಲ್ಲ. ಈಗ ನಮ್ಮನ್ನೇನು ಕನ್ಸಿಡರೇಷನ್ ಇಲ್ಲ, ನಮ್ದಲ್ಲಿ ಏನು ಪಾತ್ರನೇ ಇಲ್ಲ. ಈಗ ಆ ಸಮಾಜದವರಾದ್ರೂ ಕೂಡ ನಮ್ದು ಏನು ಅಲ್ಲಿ ಎಕ್ಸಿಸ್ಟೆನ್ಸ್ ಅಸ್ತಿತ್ವನೇ ಇಲ್ಲ ಅಂದಾಗ ನಾವು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾವು ಹೋಗಲ್ಲ, ನಾವು ಬರಲ್ಲ ಅಂತಾನು ಹೇಳಿದ್ದೀನಿ. ತಹಸೀಲ್ದಾರ್ಗೆ ಹೇಳಿದ್ದೀನಿ. ಬರಿಗೆ